ನರಸಿಂಹರಾಜು, ಬಳ್ಳಾಪುರ, ಡೈರೆಕ್ಟ್ ನರಸಿಯಪ್ಪ, ಬೂಗನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಎಲ್ಲರಿಗೂ ನಮಸ್ತೆ. ನಾನಿವತ್ತು ತುಮಕೂರಿನ ಆಶೀಶ್ ಚಕ್ರವರ್ತಿ, ಬಳ್ಳಾಪುರ ನರಸಿಂಹರಾಜು ಎಲ್ಲರಿಗೂ ಗೊತ್ತಿರ್ಬೋದು. 2018ರಿಂದ 2021 ಅವರು ತೀರ್ಕಣ ಗಂಟನ ಇಡೀ ಕರ್ನಾಟಕ ರಾಜ್ಯನ ನಗಿಸಿದಂಥ ವ್ಯಕ್ತಿ ಬಳ್ಳಾಪುರ ನರಸಿಂಹರಾಜುರವರು. ಇದೇ ಅವ್ರ ಮನೆ ನೋಡಿ. ಇದು ಬಳ್ಳಾಪುರ ರೋಡು, ಅಂದರೆ ಬೆಳ್ಳಾವಿಗೆ ಹೋಗೋ ರೋಡು. ಇವತ್ತು ಅವ್ರ ಮನೆಗೆ ಬಂದಿದ್ದೀವಿ. ಬನ್ನಿ ಒಳಗೋಣ. ಹಂಗೆ ಇರಬೇಕು ನೋಡಿ. ಇದೆ ನರಸಿಂಹರಾಜಣ್ಣನ ಮನೆ. ಪಾಪ ಅವ್ರ ಮಡ್ತಿಯವ್ರು ಬೇಡ, ನನ್ನನ್ನು ತೆಗಿಬೇಡಿ ಅಂತಂದರು. ಹಾಗಾಗಿ ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇದೆ ಅವ್ರ ಮನೆ. ಪಾಪ ಈ ಸ್ಥಿತಿಲಿದ್ರು ನರಸಿಂಹಣ್ಣವರು. ಆದರೆ ಇಡೀ ರಾಜ್ಯನೇ ನಗಿಸಿದ್ರು ನೋಡಿ. ನರಸಿಂಹಣ್ಣ ಈಗಲೂ ಅಲ್ಲೂ ಫೋಟೋದಲ್ಲೂ ಅಷ್ಟೇ ಒಳ್ಳೆ ರಾಜ್ಕುಮಾರ್ ಥರ ಕಾಣ್ತಾ ಇದ್ದಾರೆ. ನಿಜವಾಗ್ಲೂ ಅವರು ತುಂಬ ಚೆನ್ನಾಗಿದ್ದಾರೆ, ಅನುಕೂಲವಾಗಿದ್ದಾರೆ ಅಂತ ನಾನು ಭಾವಿಸಿದ್ದೆ. ಆದರೆ ಪಾಪ ಅವರ ಮನೆಯ ಸ್ಥಿತಿ ಈಗೇನು ಅಷ್ಟೇನು ನಾನು ನೋಡ್ದಂಗೆ ಚೆನ್ನಾಗಿ ಕಾಣ್ತಾ ಇಲ್ಲ ನೋಡಿ. ನರಸಿಂಹಣ್ಣನ ಹತ್ರದಿಂದ ತೋರಿಸ್ತೀನಿ ಸ್ನೇಹಿತರೆ. ತುಮಕೂರಿಗೆ ಬಂದಾಗ, ತುಮಕೂರು ಸಿಟಿಗೆ ಬಂದಾಗ ಬೆಳ್ಳಾವಿ ರೋಡಲ್ಲಿ ಬಳ್ಳಾಪುರ ಅಂತ ಇದೆ. ನರಸಿಂಹಣ್ಣವ್ರ ಮನೆಗೆ ಬಂದು ದಯವಿಟ್ಟು ಅವರ ಕುಟುಂಬ ವರ್ಗದವ್ರಿಗೆ ಮಾತಾಡಿಸಿ ಒಂದು ಬಲ ತುಂಬಿ. ಯಾಕೆಂದರೆ ಇವತ್ತಿಗೂ ಅವರ ಒಂದು ವಿಡಿಯೋಗಳು, ಆಡಿಯೋಗಳು ಫೇಸ್ಬುಕ್ಕು, ಯೂಟ್ಯೂಬ್ನಲ್ಲಿ ಬರ್ತಾನೆ ಇರುತ್ತೆ. ಎಷ್ಟು ಜನ ಬಂದಿದ್ದಾರೋ ಗೊತ್ತಿಲ್ಲ ಅವ್ರನ್ನ. ಆದರೆ ಅವರ ಒಂದು ಕಾಮಿಡಿಗೆ ನಾವೆಲ್ಲ ನಕ್ಕಿದ್ದೀವಿ ಹೊರತು ಅವರ ಕಷ್ಟಕ್ಕೂ ಸ್ಪಂದಿಸಬೇಕಾಗ್ತದೆ. ಏನೋ ನಾವು ಇಲ್ಲಿಗೆ ಭೇಟಿ ನೀಡಿ ಅವ್ರನ್ನ ಮಾತಾಡಿಸಿ ಅವರ ಒಂದು ಏನು ಈಗ ಅವರು ತೀರ್ಕೊಂಡಿದ ನಂತರ ಯಾವ ಥರ ಇದೆ ಅವರ ಕುಟುಂಬ ವರ್ಗ ಅಂತ ಮಾತಾಡ್ಸ್ಕೊಂಡು ಹೋದ್ರೆ ಅವ್ರಿಗೆ ಅಷ್ಟೇ ಸಂತೋಷ ಆಗ್ತದೆ ನೋಡಿ. ನಾನು ನನ್ನ ಸ್ನೇಹಿತ ಪ್ರಸನ್ನ ಕುಮಾರ್ ಇವತ್ತು ಉದ್ದೇಶಪೂರ್ವಕವಾಗಿ ಇಲ್ಲಿಗೆ ಬರಬೇಕು, ನರಸಿಂಹಣ್ಣವ್ರ ಕುಟುಂಬ ಹೇಗಿದೆ, ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ಅಂತಲೇ ಬಂದು. ಇಬ್ಬರು ಮಕ್ಕಳು ಸ್ನೇಹಿತರೆ, ಒಂದು ಗಂಡು ಒಂದು ಹೆಣ್ಣು ನರಸಿಂಹಣ್ಣವ್ರಿಗೆ. ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಮಕ್ಕಳು. ಈಗ ಸದ್ಯಕ್ಕೆ ನರಸಿಂಹಣ್ಣವ್ರ ಕುಟುಂಬ ಈ ಒಂದು ಬಳ್ಳಾಪುರದಲ್ಲಿ ನರಸಿಂಹಣ್ಣವರಿಲ್ಲ ನೋಡಿ. ಜನನ 1/1/1973, ಮರಣ 10/5/2021 ತೀರ್ಕೊಂಡಿದ್ದಾರೆ ನೋಡಿ. ಆಶೀಶ್ ಚಕ್ರವರ್ತಿ ಇನ್ನು ಕೆಲವೇ ದಿನಗಳು ಕಳೆದಿದ್ರೆ ಅವರು ಸಿನಿಮಾದಲ್ಲಿ, ಅಂದರೆ ಕೋವಿಡ್ ಮುಗಿದ ನಂತರ ಅವರು ಸಿನಿಮಾದಲ್ಲಿ ಆಪರ್ಚುನಿಟಿ ಬಂದಿತ್ತು. ಉಪೇಂದ್ರ ಅವ್ರ ಸಿನಿಮಾ ಅಂತ ಹೇಳ್ತಾರೆ ಬಂದಿರೋರು. ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಹಾಸ್ಯ ನಟ ಆಗೋರು. ಏನು ಮಾಡ್ತೀರಾ, ದೈವದ ಒಂದು ನಿರ್ಧಾರ ಆ ಥರ ಇತ್ತು. ನಮ್ಮನ್ನೆಲ್ಲ ಬಿಟ್ಟು ಅಗಲ್ಬಿಟ್ರು ಸ್ನೇಹಿತರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಭಾಗಕ್ಕೆ ಬಂದಾಗ ನರಸಿಂಹಣ್ಣ ಕುಟುಂಬದವ್ರನ್ನ ಬಂದು ನೆನೆದು ಮಾತಾಡಿಸಿ ಹೋಗಿ ದಯವಿಟ್ಟು. ಎಲ್ಲರಿಗೂ ನಮಸ್ತೆ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.